ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಜುಲೈ 16ರ ಕಪ್ಪು ಸಾಯಂಕಾಲ ಅಲ್ಪ ಸ್ವಲ್ಪ ಪ್ರಯಾಣಿಕರಿಂದ ತುಂಬಿದಂಥ BC ರೋಡ್ ಬಸ್ ಸ್ಟಾಪ್. ನಿಮಗೆ ಬಂಟ್ವಾಳದ BC ರೋಡ್ KSRTC ಹೊಸ ಬಸ್ ನಿಲ್ದಾಣ. ಕಕ್ಯ ಪದವಿನ 21 ವರ್ಷದ ಯುವತಿ ನರ್ಸ್ ಲಾವಣ್ಯ ಮನೆ ಹೋಗಲಿಕ್ಕೆ ಬಸ್ ಹತ್ತು ಕುಳಿತಿದ್ಲು. ಆದರೆ ಅದೇ ಬಸ್ ಹತ್ತಿದಂಥ ಕಾಮುಕ ಸೈಕೋ ಪ್ರೇಮಿ ಚೇತನ್ ಮಾಡಿದಂಥ ಕೃತ್ಯ ಇವತ್ತು ಇಡೀ ರಾಜ್ಯವನ್ನೇ ನಡಗಿಸಿಬಿಟ್ಟಿದೆ. ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಾರ್ವಜನಿಕರ ಕಣ್ಣೆದುರೇ ಲಾವಣ್ಯ ಕುತ್ತಿಗೆಗೆ ತಲವಾರಿನಿಂದ ಹಿಡಿದು ಭೀಕರವಾದಂಥ ಕೃತ್ಯವನ್ನು ಎಸಗಿಬಿಟ್ಟಿದ್ದ. ಸ್ನೇಹಿತರೆ, ಆತ ಪೊಲೀಸ್ನರ ಮುಂದೆ ಈಗ ತಪ್ಪೊಪ್ಕೊಂಡಿದ್ದಾನೆ. ಆತ ಹೇಳಿದ್ದೇನು, ಜೊತೆಗೆ ಸ್ಥಳ ಮಹಜರು ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಕೆಲವೊಂದು ಅಪ್ಡೇಟ್ ಸಮೇತವಾಗಿ ಎಲ್ಲ ವಿವರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಸಿಕ್ಕಬೀಳೋ ಭಯದಿಂದ ಇಲಿಪಾಶನವನ್ನು ಕುಡಿದು ಕಳೆದ 11 ದಿನಗಳಿಂದ ಆಸ್ಪತ್ರೆಯ ICUನಲ್ಲಿ ಸಾವಿನ ನಾಟಕವಾಡ್ತಾ ಇದ್ದಂಥ ಅಕಿರಾತಕ ಚೇತನ್ಗೆ ಕೊನೆಗೂ ಕೂಡ ಕೌಂಟ್ ಡೌನ್ ಶುರುವಾಗಿದೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದ ಹಾಗೆ ಬಂಟ್ವಾಳ ಪೊಲೀಸ್ನವರು ಆತನಿಗೆ ಬೇಡಿಯನ್ನು ತೊಡಿಸಿ ಎಳೆದುಕೊಂಡು ಬಂದರು. ಅಷ್ಟೇ ಅಲ್ಲ, ಕೋರ್ಟ್ ಮುಂದೆ ಕೂಡ ಕರ್ಕೊಂಡು ಹೋಗಿದ್ದರು. 4 ದಿನಗಳ ಪೊಲೀಸ್ ಕಸ್ಟಡಿ ಪಡೆದಿರ್ತಕ್ಕಂಥ ತನಿಖಾಧಿಕಾರಿಗಳು ಆ ರಕ್ತ ಪಿಪಾಸವನ್ನು ನೇರವಾಗಿ ಕೊಲೆ ನಡೆದಂಥ ಅದೇ BC ರೋಡ್ ಬಸ್ ಸ್ಟಾಪ್ಗೆ ಕರ್ಕೊಂಡು ಬಂದು ನಿಲ್ಲಿಸಿದ್ದಾರೆ. ನೂರಾರು ಜನರ ಆಕ್ರೋಶ. ಒಂದು ಕಡೆ ಪೊಲೀಸ್ನವರ ಬಿಗಿ ಬಂದೋಬಸ್ತ್ ನಡುವೆ ನಡೆದಂಥ ಹೈ ಡ್ರಾಮಾ. ಸ್ಥಳ ಮಹಜರು ಪ್ರಕ್ರಿಯೆ, ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಹೇಗಿತ್ತು ಅನ್ನೋ ಮಾಹಿತಿ ನೋಡಿ. ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ASP ಯಶ್ ಕುಮಾರ್ ಶರ್ಮಾ ಅವರ ಡೈರೆಕ್ಷನ್ಸ್ ಆಧಾರದ ಮೇಲೆ ಪೊಲೀಸ್ನವರು ಆರೋಪಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು. ಕೃತ್ಯಕ್ಕೆ ಬಳಸಿದಂತಹ ಮಾರಕಾಸ್ತ್ರದ ಹಿನ್ನೆಲೆ ಮತ್ತು ಈ ಕೃತ್ಯದ ಸಂಚಿನ ಸಂಪೂರ್ಣ ಸತ್ಯವನ್ನು ಹೊರಹಾಕಲಿಕ್ಕೆ ತೀವ್ರವಾದಂಥ ವಿಚಾರಣೆ ಅಗತ್ಯವಿದೆ ಅಂತ ಹೇಳಿ ಪೊಲೀಸ್ನವರು ಕೂಡ ಜಡ್ಜ್ ಮುಂದೆ ವಾದ ಮಾಡ್ತಾರೆ. ಅದಕ್ಕೆ ಕೋರ್ಟ್ ಕೂಡ ಆರೋಪಿ ಚೇತನನ್ನು ಆಗಸ್ಟ್ 1ರವರೆಗೆ ಅಂದರೆ 4 ದಿನಗಳು ಸಾಕಾಗುತ್ತೆ ಅಂತ ಹೇಳಿ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಸ್ನೇಹಿತರೆ, ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ನೇತೃತ್ವದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಆರಂಭ ಆಯಿತು. ಹಂತಕನನ್ನು ನೋಡ್ತಾ ಇದ್ದಂತೆ ಒಂದು ಕಡೆ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅಲ್ಲಿದ್ದಂಥವ್ರು. ಆದರೆ ಸೆಕ್ಯೂರಿಟಿ ತುಂಬ ಟೈಟ್ ಆದಿದ್ದರಿಂದ ಜನರನ್ನು ಕಂಟ್ರೋಲ್ ಮಾಡುವಲ್ಲೂ ಕೂಡ ಅವರು ಯಶಸ್ವಿ ಆಗ್ತಾರೆ. ನೋಡಿ, ಸ್ಥಳ ಮಹಜರು ಕೇವಲ ಪೊಲೀಸ್ನವರ ಸಮ್ಮುಖದಲ್ಲಿ ನಡೆದ್ರೆ ಅದಕ್ಕೆ ಕೋರ್ಟ್ನಲ್ಲಿ ಮಾನ್ಯತೆ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಘಟನೆಗೆ ಯಾವುದೇ ಸಂಬಂಧವಿಲ್ಲದಂಥ 2 ಅಥವಾ 3 ಅಂದರೆ ಗೌರವಾನ್ವಿತ ಸ್ವತಂತ್ರ ವ್ಯಕ್ತಿಗಳು, ಅಂದರೆ ಪಂಚನಾಮೆ ಮಾಡಬೇಕಾದ್ರೆ ಅವ್ರನ್ನ ಪಂಚರು ಅಂತ ಹೇಳಿ ಕರೀತಾರೆ. ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ನೇಮಿಸ್ಕೊಳ್ಳಾಗುತ್ತೆ. ಇಡೀ ಮಹಜರು ಪ್ರಕ್ರಿಯೆ ಈ ಪಂಚರ ಕಣ್ಣೆದುರು ನಡೀತು. ಬಂಟ್ವಾಳ BC ರೋಡ್ ಬಸ್ ಸ್ಟಾಪ್ನಲ್ಲಿ ಆತ ಕೃತ್ಯ ಎಸಗಿದಂಥ ಜಾಗ, ಆತ ಓಡೋಗಿದ್ದು ಎಲ್ಲವನ್ನು ಕೂಡ ಪೊಲೀಸ್ನವರು ಅದನ್ನ ರೈಟಿಂಗಲ್ಲಿ ಕೂಡ ಬರ್ಕೊಳ್ತಾರೆ. ಆ ಬರೆಯುವ ಪ್ರತಿ ಏನಿರುತ್ತಲ್ಲ ಆ ದಾಖಲೆಗೂ ಕೂಡ ಇವರ ಸಹಿ, ಅಂದರೆ ಪಂಚರು ಬಂದಿರ್ತಾರಲ್ವ ಅವರ ಸಹಿ ಇಂಪಾರ್ಟೆಂಟ್ ಆಗುತ್ತೆ. ಕುಟುಂಬದವ್ರು ಯಾರೂ ಕೂಡ ಅಲ್ಲಿ ಇರಲಿಲ್ಲ. ಇನ್ನು ಆರೋಪಿ ಚೇತನನ್ನು ನಿಲ್ಲಿಸಿ ಘಟನೆ ನಡೆದ ಇಂಚಿಂಚು ವಿವರವನ್ನು ಪೊಲೀಸ್ನವರು ಆತನ ಬಾಯಿಯಿಂದಲೇ ಕೇಳ್ಪಡಿತಾ ಇದ್ದರು. ಅದಕ್ಕೆ ಅವನ್ನೆಲ್ಲವೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋದ. ನೀನು ಬಸ್ ನಿಲ್ದಾಣಕ್ಕೆ ಯಾವ ಮಾರ್ಗವಾಗಿ ಬಂದ್ಯಪ್ಪ ಅಂತ ಕೇಳಿದಕ್ಕೆ ಚೇತನ್ ಅದಕ್ಕೂ ಕೂಡ ವಿವರವಾಗಿ ಹೇಳ್ದ. ಲಾವಣ್ಯ ಬಸ್ನಿಂದ ಹೇಳಿದಾಗ ನೀನು ಎಲ್ಲಿ ಹೊಂಚು ಹಾಕಿ ಕೂತಿದ್ದೆ ಅನ್ನೋದು ಕೂಡ ಹೇಳ್ದ. ಅವನು ಆ ಎಕ್ಸಿಟ್ ಭಾಗದಲ್ಲಿ KSRT ಬಸ್ ಹೋಗುತ್ತಲ್ಲ ಆ ಎಕ್ಸಿಟ್ ಭಾಗದಲ್ಲಿ ಕಾರಲ್ಲಿ ಕೂತ್ಕೊಂಡಿದ್ದೆ ಅಂತ. ಇನ್ನು ಅವನು ಬಳಸಿದಂಥ ಮಾರಕಾಸ್ತ್ರದಿಂದ ಆಕೆ ಶರೀರದ ಯಾವ ಭಾಗಕ್ಕೆ ನೀನು ಮೊದಲು ಹೊಡೆದಿದ್ದು, ಯಾಕೆ ಅಟ್ಟಾಡಿಸ್ಕೊಂಡು ಹೊಡೆದೆ, ಏನು ಉದ್ದೇಶ ಇತ್ತು, ಜೊತೆ ಕೃತ್ಯದ ನಂತರ ನೀನು ಯಾವ ಕಡೆ ಓಡಿ ಹೋದೆ ಎಲ್ಲವನ್ನು ಕೂಡ ಆತ ಬೆರಳು ಮಾಡಿ ಕೈ ತೋರಿಸಿ ಆ ದಾರಿ ಮತ್ತು ಜಾಗಗಳನ್ನೆಲ್ಲವನ್ನು ಕೂಡ ಮಾರ್ಕ್ ಮಾಡ್ದ. ಎಕ್ಸಾಕ್ಟಾಗಿ ಆತ ಹೊಡೆದಿದ್ದ ಜಾಗವನ್ನು ಕೂಡ ಹೇಳಬೇಕಾಗತ್ತೆ. ಅದನ್ನೆಲ್ಲವನ್ನು ಕೂಡ ಪೊಲೀಸ್ನವರು ಮಾರ್ಕ್ ಮಾಡಿಕೊಂಡ್ರು. ಇದು ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಾದದ್ದು. ಚೇತನನ್ನು ಕರೆದುಕೊಂಡು ಬಂದಾಗ ಅಂದರೆ ಲಾವಣ್ಯ ಬಿದ್ದಂಥ ಜಾಗ, ಆಕೆ ಕೊನೆ ಉಸಿರು ಎಳೆದಿದ್ದು, ಅದರ ನಿಖರ ಜಾಗವನ್ನು ಕೂಡ ಮತ್ತೊಮ್ಮೆ ಈತನಿಂದಲೇ ಮಾರ್ಕ್ ಮಾಡಲಾಗುತ್ತೆ. ಅದನ್ನು ಡಿಜಿಟಲ್ ಸಾಕ್ಷಿಗಳು ವಿಡಿಯೋ ಕೂಡ ಮಾಡಿಕೊಂಡ್ರು. ಯಾವುದೇ ನಿರ್ಭೀತಿ ಇಲ್ಲದೆ, ಅಂಜಿಕೆ ಇಲ್ಲದೆ, ಅಳುಕಿಲ್ಲದೆ, ತಾನು ಮಾಡಿರೋ ತಪ್ಪಿನ ಬಗ್ಗೆ ಪಾಪ ಪ್ರಜ್ಞೆಯೂ ಕೂಡ ಇಲ್ಲದಂತೆ ಆತ ನಿನ್ನೆ ಉತ್ತರ ಕೊಟ್ಟ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಿದ್ದು. ಅಷ್ಟೊಂದು ಪೊಲೀಸ್ನವರಿದ್ದರೂ ಕೂಡ ಆತನಿಗೆ ಯಾವ ಪಶ್ಚಾತ್ತಾಪ ಕೂಡ ಇರಲಿಲ್ವಂತೆ. ಇನ್ನು ಬಸ್ ನಿಲ್ದಾಣದ CCTV ಕ್ಯಾಮ್ರಾಗಳ ಆ್ಯಂಗಲ್ ಮತ್ತು ಆರೋಪಿ ಕೃತ್ಯ ಎಸಗಿದಂಥ ಆ್ಯಂಗಲ್ ಒಂದಕ್ಕೊಂದಕ್ಕೂ ತಾಳೆ ಆಗ್ತಾ ಇದೆಯಾ ಅನ್ನೋದು ಕೂಡ ಪರಿಶೀಲನೆ ಮಾಡಲಾಯಿತು. ಜೊತೆಗೆ ಕೃತ್ಯಕ್ಕೆ ಬಳಸಿದಂಥ ಮಾರಕಾಸ್ತ್ರವನ್ನು ನೀನು ಎಲ್ಲಿಂದ ತಂದಿದ್ದೆ, ಅದನ್ನು ಎಲ್ಲಿ ಎಸೆದೆ ಅನ್ನೋ ಜಾಗದ ಬಗ್ಗೆಯೂ ಕೂಡ ಮಹಜರು ನಡೆಸಲಾಯಿತು. ಆತ ಅದನ್ನು ಬಿಟ್ಟು ಓಡಿ ಹೋಗ್ತಾನೆ. ಯಾಕೆಂದರೆ ಅದು ಕಾಲಿಗೆ ಅಟದು ತಾಕಿ ಅಲ್ಲೇ ಬೀಳೋದ್ರಿಂದ ಅದನ್ನು ಮತ್ತೆ ಜನರೆಲ್ಲರೂ ಕೂಡ ಕೂಗಾಡ್ತಾ ಇದ್ದಿದ್ದರಿಂದ ಆತ ಓಡಿ ಹೋಗ್ತಾನೆ. ಹಾಗಾಗಿ ಅದೆಲ್ಲವನ್ನು ಕೂಡ ಬರ್ಕೊಂಡ್ರು. ಒಟ್ಟಾರೆಯಾಗಿ BC ರೋಡ್ ಬಸ್ ಸ್ಟಾಪ್ನಲ್ಲಿ ಆ ಸ್ಥಳದಲ್ಲಿ ತನಿಖಾಧಿಕಾರಿಗಳು ವೈಟ್ ಶೀಟ್ ಮೇಲೆ ಸ್ಥಳ ಮಹಜರು ವರದಿಯನ್ನು ಕೈ ಬರಹದಲ್ಲೂ ಕೂಡ ಬರ್ಕೊಂಡ್ರು, ವಿಡಿಯೋ ಕೂಡ ರೆಕಾರ್ಡ್ ಮಾಡಿಕೊಂಡ್ರು. ಜೊತೆಗೆ ಇದರಲ್ಲಿ ಘಟನಾ ಸ್ಥಳದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ
ಆ ಬೌಂಡ್ರಿಗಳೇನಿದೆ ಅದರ ಯಾವ್ಯಾವ ದಿಕ್ಕಿನಲ್ಲಿ ಏನೇನಿದೆ, ಮೇಲ್ಭಾಗದಲ್ಲಿ ಮನೆಗಳಿದ್ದಾವೆ, ಹಿಂಭಾಗದಲ್ಲಿ ಖಾಲಿ ಜಾಗ ಬಿದ್ದಿದೆ, ಎಷ್ಟು ಗಂಟೆಗೆ ಮಹಜೂರು ಆರಂಭ ಆಯಿತು, ಯಾವಾಗ ಎಂಡ್ ಆಯಿತು, ಎಲ್ಲ ವಿವರಗಳನ್ನು ಅಂತಿಮವಾಗಿ ಸಾಕ್ಷಿಗಳು ಸಹಿ ಹಾಕಿದ್ರು, ತನಿಖಾಧಿಕಾರಿಗಳು ಕೂಡ ಸಹಿ ಹಾಕ್ಕೊಳ್ತಾರೆ. ನ್ಯಾಯಾಲಯಕ್ಕೆ ಬಲವಾದಂಥ ಸಾಕ್ಷ್ಯವನ್ನು ಒಂದು ಚಾರ್ಜ್ ಶೀಟ್ ಫಾರ್ಮ್ ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲವನ್ನು ಕೂಡ ಮಾಡಿದ್ರು. ಆದರೆ ಆತ ಪೊಲೀಸ್ನವ್ರ ಮುಂದೆ ಬಾಯ್ಬಿಟ್ಟಿರ್ತಕ್ಕಂಥ ಮಾಹಿತಿಗಳು ಸದ್ಯ ಲಭ್ಯವಾಗ್ತಾ ಇರೋದು ಏನೆಲ್ಲ ಹೇಳಿದ್ದ ಅಂತ ಅಂದರೆ, ಹಂತಕ ಚೇತನ್ ಆತ ಕೊಟ್ಟ ಕಾಟವನ್ನು ತಡೆಯಲಾರದೆ ಲಾವಣ್ಯ ಆತನ ಫೋನ್ ನಂಬರ್ನ ಬ್ಲ್ಯಾಕ್ ಮಾಡಿದ್ಲಂತೆ. ವಾಟ್ಸಪ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಆತನನ್ನು ತುಂಬ ದೂರ ಇಟ್ಟಿದ್ಲು. ತನ್ನ ಪ್ರೀತಿಯನ್ನು ನಿರಾಕರಿಸಿದ್ದಷ್ಟೇ ಅಲ್ಲದೆ ತನ್ನ ನಂಬರನ್ನು ಕೂಡ ಬ್ಲ್ಯಾಕ್ ಮಾಡಿದ್ಲು ಅನ್ನೋ ಒಂದೇ ಒಂದು ಈಗೋ ಈ ಸೈಕೋ ಪ್ರೇಮಿ ಚೇತನ್ ತಲೆಯಲ್ಲಿ ದ್ವೇಷದ ಕಿಚ್ಚನ್ನು ಹೊತ್ತಿಸ್ಬಿಡುತ್ತೆ. ಮೊಬೈಲ್ನಲ್ಲಿ ಬ್ಲ್ಯಾಕ್ ಮಾಡಿದ ತಕ್ಷಣ ಇಡೀ ಕೃತ್ಯಕ್ಕೆ ಸಂಚನ್ನು ರೂಪಿಸ್ತಾನೆ. ನೋಡಿ, ಆತ ಪ್ರತಿ ಬಾರಿಯೂ ಕೂಡ ಕಾರನ್ನ ತೆಗೆದುಕೊಂಡು ಅದೇ ಕಕ್ಕೆ ಪದವಿಗೆ ಬರ್ತಾ ಇದ್ದ. ಆದರೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅದನ್ನು ತುಂಬ ನಾರ್ಮಲ್ ಅಂತ ಅಂದ್ಕೊಳ್ತಾ ಇದ್ರು. ಆಕೆ ಬಸ್ ಹತ್ತೋದು, ಆ ಬಸ್ ಭಾಗದಲ್ಲೂ ಕೂಡ ಬರ್ತಾ ಇದ್ದಂತೆ. ಅನೇಕ ಬಾರಿ ಆ ಕಕ್ಕೆ ಪದವಿನ ಬಸ್ ಸ್ಟ್ಯಾಂಡ್ಗಳಲ್ಲಿರ್ತಕ್ಕಂಥ ಹೋಟೆಲ್ಗಳಲ್ಲಿ, ಕೆಲವೊಂದು ಬೇಕರಿಗಳಲ್ಲೂ ಕೂಡ ಈತನನ್ನು ಗಮನಿಸಿದ್ರಂತೆ. ಕೆಲವೊಬ್ಬರು ಮಾತನಾಡಿಸಿದ್ದು ಉಂಟಂತೆ. ಈಗ ಎಲ್ಲರೂ ಕೂಡ ಅದನ್ನು ಹೇಳ್ತಾರೆ, ನಾವು ನೋಡಿದ್ವಿ ಅಂತ. ಬಟ್ ಯಾರೋ ಒಬ್ಬ ಇಲ್ಲ ರಿಲೇಷನ್ಸ್ ಮನೆಗೆ ಕೇಳಿದ್ರೆ ನಾನು ಮಾವನ ಮನೆಗೆ ಬಂದಿದ್ದೀನಿ ಅಂತಲೂ ಕೂಡ ಆತ ಉತ್ತರ ಕೊಡ್ತಾ ಇದ್ದಂತೆ. ಈಗ ತನಿಖೆಯ ಭಾಗವಾಗಿ ಜೊತೆಗೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಒಪ್ಕೊಳ್ತಾ ಇರ್ತಕ್ಕಂಥ ಮಾಹಿತಿಗಳು. ಒಟ್ಟಾರೆಯಾಗಿ ಮೊಬೈಲ್ನಲ್ಲಿ ನಂಬರ್ ಬ್ಲ್ಯಾಕ್ ಮಾಡಿದ್ದಕ್ಕೆ ಒಂದು ಅಸನ್ಮುಖಿ ಯುವತಿಯ ಜೀವವನ್ನೇ ಬ್ಲ್ಯಾಕ್ ಮಾಡಿಬಿಟ್ನಲ್ಲ ಚೇತನ್. ಸದ್ಯ ಈಗ ಪೊಲೀಸ್ನವ್ರ ಕಸ್ಟಡಿಯಲ್ಲಿರೋದು. ತಂತ್ರಜ್ಞಾನ ನಮಗೆ ಸುರಕ್ಷತೆ ನೀಡ್ಬೋದು, ಆದರೆ ಎದುರಿಗಿರ್ತಕ್ಕಂಥ ವ್ಯಕ್ತಿಯ ಸೈಕೋ ಮನಸ್ಥಿತಿಗೆ ಡಿಜಿಟಲ್ ಬ್ಲ್ಯಾಕ್ ಲಿಸ್ಟ್ಗಳೇ ಪ್ರಚೋದನೆ ಆಗ್ತಾ ಇರೋದು ಮಾತ್ರ ಇಂದಿನ ಕಹಿ ವಾತ್ಸವ ಅಂದರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆಯಾಗಿ ಈ ಪ್ರಕರಣ ಕರಾವಳಿ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳಿತಾ ಇದೆ. ಇನ್ನೂ ಅಚ್ಚರಿಯ ಮಾಹಿತಿ ಅಂದರೆ ನೋಡಿ, ಆತ ಕಾರಿಗೆ ಟಿಂಟ್ ಹಾಕ್ಸಿರೋದು 100% ಟಿಂಟ್ ಅಂದರೆ ನಿಮಗೆ ಕಪ್ಪು ಇದು ಶೀಟನ್ನು ಹಾಕ್ತಾರೆ. ಬ್ಲ್ಯಾಕ್ ಶೀಟ್ ಅಂದರೆ ಕಾಣಬಾರ್ದು ಅಂತ ಹೊರಗಿನಿಂದ ನೋಡೋರಿಗೆ, ಅಂದರೆ ಮಧ್ಯಾಹ್ನ ಭಾಗ ಅಥವಾ ಬೆಳಕಿನ ಸಮಯದಲ್ಲಿ ನಿಮಗೆ ಆತ ಹೊಳ ಕೂತಿರೋನು ಯಾರು ಏನು ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಅಂದರೆ ಇದು ಯಾವ ರೀತಿಯಾಗಿದೆ ಅಂದರೆ ತುಂಬ 100% ಪ್ಲ್ಯಾನ್ ಮಾಡಿದವನು, ಪ್ಲಾನ್ ಮಾಡಿರೋದು. ತುಂಬ 1-2 ತಿಂಗಳುಗಳಿಂದ ಹಿಂದೆಯೇ ಆತ ಈ ರೀತಿಯಾಗೆಲ್ಲವೂ ಕೂಡ ಪ್ಲ್ಯಾನ್ ಮಾಡಿಕೊಂಡೇ ಈ ಕೃತ್ಯವನ್ನು ಎಸಗಲಿಕ್ಕೆ ಮುಂದಾಗಿದ್ದ ಅನ್ನೋ ಸತ್ಯಾಂಶಗಳೀಗ ಬಯಲಿಗೆ ಬರ್ತಾ ಇರೋದು. ಹಾಗಾಗಿ ಆತ ಕಾರಿಗೆ ಟಿಂಟನ್ನು ಹಾಕ್ಸಿರೋದು. ಅಂದರೆ ಆತನ ಸೈಕೋ ಮನಸ್ಥಿತಿ, ಆತನ ವಿಕೃತವಾಗಿ ಈ ಥರದೊಂದು ಕ್ರೈಮ್ ಮಾಡಲೇಬೇಕು ಅನ್ನೋ ಥರದ ಸಿದ್ಧತೆಗಳು ಹೇಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ನಿಮಗೆ ಒಂದು ಚುಟುಕಾಗಿ ಇನ್ನೊಂದಿಷ್ಟು ಹೆಚ್ಚಿನ ಮಾಹಿತಿಗಳನ್ನು ಹೇಳಬೇಕು ಅಂದರೆ, ನಿಮಗೆ ನಿನ್ನೆ ಟೆಸ್ಟ್ ಐಡೆಂಟಿಫಿಕೇಷನ್ ಪರೇಡ್ಗೆ ಅಂದರೆ ಆತನ ಕರ್ಕೊಂಡು ಬಂದು ಅಲ್ಲೆಲ್ಲವೂ ಕೂಡ ಸ್ಥಳ ಮಹಜೂರು ಪ್ರಕ್ರಿಯೆ ಮಾಡಬೇಕಾದ್ರೆ ನಿಮಗೆ ಆತನ ಮುಖಗೌಸನ್ನು ಹಾಕಿದ್ರು. ಭಾಳ ಜನಕ್ಕೆ ಗೊತ್ತಿರೋದಿಲ್ಲ ಅನ್ನೋದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ಈ ಕೃತ್ಯ ನಡೆದಾಗ, ದರೋಡೆಯಂಥ ಘಟನೆಗಳು ನಡೆದಾಗ ಐ ವಿಟ್ನೆಸ್ಗಳು ಅಂದರೆ ಪ್ರತ್ಯಕ್ಷದರ್ಶಿಗಳು ನೇರವಾಗಿ ಆತನ ನೋಡಿದಂಥ ಐ ವಿಟ್ನೆಸ್ಗಳು ಇರ್ತಾರೆ. ಪೊಲೀಸ್ನವರು ತನಿಖೆಯ ಭಾಗವಾಗಿ ಜೈಲಿನಲ್ಲಿ ಅಥವಾ ಠಾಣೆಗಳ ಸಾಕ್ಷಿಗಳ ಮುಂದೆ ಆರೋಪಿಯನ್ನು ನಿಲ್ಲಿಸಿ ಅವತ್ತು ಕೃತ್ಯ ಎಸಗಿದಂಥ ವ್ಯಕ್ತಿ ಇವನೇನಾ ಅಂತ ಗುರುತಿಸ್ಲಿಕ್ಕೆ ಹೇಳ್ತಾರೆ. ಇದನ್ನು ಐಡೆಂಟಿಫಿಕೇಷನ್ ಪರೇಡ್ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ವೇಳೆ ಪೊಲೀಸರು ಸ್ಥಳ ಮಹಜೂರು ಮಾಡಬೇಕಾದ್ರೆ ಅಥವಾ ರಸ್ತೆಯಲ್ಲಿ ಕರೆದೊಯ್ಯಬೇಕಾದ್ರೆ ಆರೋಪಿಯ ಮುಖವನ್ನು ಮುಚ್ಚದಿದ್ದರೆ ಮಾಧ್ಯಮಗಳಲ್ಲಿ ಆತನ ಮುಖ ಪ್ರಸಾರವಾಗುತ್ತೆ. ಈಗಾಗಲೇ ಆತನ ಮುಖ ವೈರಲ್ ಆಗಿದೆ, ಅದು ಬೇರೆ ಬಿಡಿ, ಓಕೆ. ಆದರೆ ಸಾಕ್ಷಿಗಳೇನಾದರೂ ಟಿ ವಿಯಲ್ಲಿ ಮುಖ ನೋಡಿ ಬಂದು ಗುರುತಿಸಿದರೆ ಕೋರ್ಟ್ನಲ್ಲಿ ಆ ಸಾಕ್ಷ್ಯಕ್ಕೆ ಮಾನ್ಯತೆ ಇರೋದಿಲ್ಲ. ಹಾಗಾಗಿ ಸಾಕ್ಷಿಗಳು ಟಿ ವಿಯಲ್ಲಿ ಮುಖ ನೋಡಿ ಆರೋಪಿಯನ್ನು ಗುರುತಿಸಿದ್ದಾರೆ ವಿನಃ ನೈಜ ನೆನಪಿನಿಂದಲ್ಲ ಅಂತ ಹೇಳಿ ವಕೀಲರು ವಾದ ಮಾಡ್ಬೋದು ಅಥವಾ ಬಚಾವಾಗ್ಬೋದು ಅನ್ನೋದನ್ನು ತಡೆಯೋದಕ್ಕೆ ಒಂದು ಕಡೆ ಮುಖಕ್ಕೆ ಕಪ್ಪು ಗೌಸನ್ನು ಹಾಕೋದು, ಇನ್ನೊಂದು ಕಡೆ ಆತ ಇಲ್ಲಿಯವರೆಗೂ ಕೂಡ ಆರೋಪಿ, ಅಪರಾಧಿ ಅಲ್ಲ. ಒಂದು ವೇಳೆ ತನಿಖೆ ನಂತರ ಆತ ನಿರಪರಾಧಿ ಅಂತ ಸಾಬೀತಾದರೆ ಆತನ ಮುಖ ಸಮಾಜಕ್ಕೆಲ್ಲ ಪರಿಚಯವಾಗಿ ಆತನ ಕುಟುಂಬದ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೂ ಕೂಡ ಮುಖಕ್ಕೆ ಆ ರೀತಿಯಾದಂಥ ಗೌಸನ್ನು ಹಾಕ್ತಾರೆ. ಒಟ್ಟಾರೆಯಾಗಿ ಸಾರ್ವಜನಿಕ ಸ್ಥಳಕ್ಕೆ ಕರ್ಕೊಂಡು ಬಂದಾಗ ಜನ ಜಾಗೃತಿಯಿಂದ ಮುಗಿಬಿದ್ದು ಹೊಡಿಲಿಕ್ಕೂ ಕೂಡ ಬರ್ಬೋದು. ಮುಖ ಮುಚ್ಚೋದ್ರಿಂದ ಆತನ ಗುರುತು ತಕ್ಷಣಕ್ಕೆ ಸಿಗದೆ ಪೊಲೀಸರಿಗೆ ಆತನನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ಆ ರೀತಿಯಾಗಿ ಮಾಡ್ತಾರೆ. ಬಟ್ ಒಂದು ಮಾಹಿತಿ ಇರಲಿ ಅಂತ, ಯಾಕೆ ಆ ಮುಖಕ್ಕೆ ಆ ರೀತಿಯಾದಂಥ ಕಪ್ಪು ಬಟ್ಟೆನ ಕರ್ಕೊಂಡು ಬಂದರು ಚೇತನ್ನ ಅಂತ. ಲಾವಣ್ಯ ಕೇಸ್ನಲ್ಲಿ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳ ಸಮೇತ ಏನಾದರೂ ಡೆವಲಪ್ಮೆಂಟ್ಸ್ಗಳಾದರೆ ಖಂಡಿತವಾಗೂ ಮುಂದಿನ ವಿಡಿಯೋ ಸಮೇತ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.